ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಎಲ್ಲರೂ ರಾಮಾಯಣದ ಎಲ್ಲ ಭಾಗಗಳನ್ನ ಒಂದಷ್ಟು ತಿಳ್ಕೊಂಡಿದ್ದೀರಿ. ಅದರಲ್ಲಿ ಸೀತಾಮಾತೆಯ ಅಪಹರಣ ಆಗುವಂಥ ಸಂದರ್ಭದಲ್ಲಿ ನನ್ನನ್ನು ಯಾವುದೋ ರಾಕ್ಷಸ ಎತ್ಕೊಂಡು ಹೋಗ್ತಾ ಇದ್ದಾನೆ, ನನ್ನ ರಾಮನಿಗೆ ವಿಷಯ ಮುಟ್ಟಿಸ್ಬೇಕು, ಓ ರಾಮ ರಕ್ಷಸು ಎಲ್ಲ ಪಕ್ಷಿಗಳಿಗೂ ಕೇಳ್ಕೊಳ್ತಾರೆ. ಆಗ ಒಂದಷ್ಟು ಹಕ್ಕಿಗಳು ಆಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಜಟಾಯು ಅನ್ನುವಂಥ ಪಕ್ಷಿ ರಾವಣನಿಗೆ ಅಡ್ಡವಾಗಿ ಬರುತ್ತೆ. ಅಡ್ಡವಾಗಿ ಬಂದು ಅಲ್ಲಿ ರಾವಣನಿಗೂ ಜಟಾಯುಗೂ ಯುದ್ಧ ನಡೆಯುತ್ತೆ. ಆ ಸಂದರ್ಭದಲ್ಲಿ ರಥವನ್ನು ತುಳಿಯುತ್ತೆ ಜಟಾಯು. ಇದು ಜಟಾಯು ಜೊತೆ ನಿಂತ್ಕೊಂಡ್ರೆ ಲೇಟ್ ಆಗೋಗ್ಬಿಡುತ್ತೆ, ಆಮೇಲೆ ರಾಮ ಬಂದ್ಬಿಡ್ತಾನೆ ಅನ್ನೋ ಒಂದು ಸುಳಿವು ಸಿಕ್ಕಿ ರಾವಣ ಏನು ಮಾಡ್ತಾನೆ, ನೇರವಾಗಿ ಜಟಾಯು ರೆಕ್ಕೆಗೆ ಬಾಣವನ್ನು ಹೂಡಿ ಬಿಡ್ತಾನೆ. ಆಗ ರೆಕ್ಕೆ ಕತ್ತರಿಸ್ಕೊಂಡು ಜಟಾಯು ಕೆಳಗೆ ಬೀಳ್ತಾನೆ. ಆ ಕತ್ತರಿಸೋಂಥ ರೆಕ್ಕೆ ಈ ಭಾಗದಲ್ಲಿ ಬಿದ್ದಿದೆ ಅನ್ನೋವಂಥದ್ದು ಒಂದು ಪ್ರತೀತಿ. ಹಾಗಾಗಿ ಇದನ್ನು ಲೇಪಾಕ್ಷಿ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಇನ್ನೂ ಒಂದಷ್ಟು ಐತಿಹಾಸಿಕ ಪುರಾವೆಗಳು ಕೂಡ ಇದೆ ಈ ಒಂದು ಲೇಪಾಕ್ಷಿಗೆ. ಈ ದೇವಾಲಯವು ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿರತಕ್ಕಂಥದ್ದು. 16ನೇ ಶತಮಾನದಲ್ಲಿ ಕಟ್ಟಿಸಿರ್ತಕ್ಕಂಥ ದೇವಾಲಯ ಇದು. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಸ್ಥಾಪನೆ ಮಾಡಲ್ಪಟ್ಟ ಈ ದೇವಾಲಯ. ಇದು ವೀರಭದ್ರ ಸ್ವಾಮಿ ದೇವಾಲಯ. ಸಾಕ್ಷಾತ್ ಶಿವನ ಸ್ವರೂಪ ವೀರಭದ್ರ ಸ್ವಾಮಿ. ಇಲ್ಲಿ ಪ್ರತಿಯೊಂದು ಕಲ್ಲುಗಳು ಕೂಡ ಮಾತಾಡ್ತವೆ. ಅಂದರೆ ಅಷ್ಟು ಅಂದವಾಗಿ ಚೆಂದವಾಗಿ ಕೆತ್ತನೆಗಳನ್ನ ಮಾಡಿದ್ದಾರೆ. ಈ ಕೆತ್ತನೆಗಳು ನೋಡ್ತಾ ಇದ್ದರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ಅಂದರೆ ಇವಾಗ ಮಿಷಿನಲ್ಲಿ ಕೂಡ ಈ ಮಟ್ಟದಲ್ಲಿ ಕೆತ್ತನೆ ಮಾಡೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡ್ತಾರೆ. ಹಾಗೆ ನೋಡಿ, ಇಲ್ಲಿ ಒಂದೊಂದು ಕಂಬಗಳು ಕೂಡ ನೆಲದ ಮೇಲೆ ನಿಂತಿಲ್ಲ, ಕ್ಲೀನಾಗಿ ನೆಲದ ಮೇಲೆ ದಾರ ಆಗಲಿ ಅಥವಾ ಒಂದು ಬಟ್ಟೆ ಆಗಲಿ ಹಾಕ್ಬಿಟ್ಟು ತೆಗೆದ್ರೆ ಈಗ ಈ ಕಡೆಯಿಂದ ಆ ಕಡೆ ಬರುತ್ತೆ, ಆ ಮಟ್ಟಕ್ಕೆ ಮಾಡಿದ್ದಾರೆ. ಯಾವ ಒಂದು ಇದ್ರ ಮೇಲೆ ಇದನ್ನು ಕೆತ್ತನೆ ಮಾಡಿದ್ದಾರೆ ಅನ್ನೋದು ಇವತ್ತಿಗೂ ನಿಗೂಢ, ಅದು ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಈ ಪ್ರಾಚೀನ ದೇವಾಲಯ ಬಹಳ ಪುರಾತನ ಹಾಗೂ ಸುಂದರವಾಗಿದ್ದು, ಹಾಗೆ ಕೆತ್ತನೆ ಕಾರ್ಯಗಳು ಕೂಡ ವಿಭಿನ್ನ ರೀತಿಯಲ್ಲಿ ಮಾಡಿದೆ. ಒಂದೊಂದು ಕಂಬದಲ್ಲಿ ಒಂದೊಂದು ದೈವದ ಕೆತ್ತನೆಗಳು, ಒಂದೊಂದು ಕಂಬದಲ್ಲಿ ಒಂದೊಂದು ಆಕಾರ. ಇದು ಯಾವ ದೇವಸ್ಥಾನದಲ್ಲೂ ಈ ಒಂದು ರೀತಿಯಲ್ಲಿ ಕೆತ್ತನೆಗಳಿಲ್ಲ, ಅಷ್ಟು ಚೆನ್ನಾಗಿ ಕೆತ್ತನೆಗಳು ಮಾಡಿದ್ದಾರೆ. ಹಾಗೆ ನೋಡೋದಾದರೆ ಇಲ್ಲಿ ಪ್ರತಿಯೊಂದು ಕಂಬವೂ ಸುಮ್ಮನೆ ನಿಂತಿದೆ ಅಷ್ಟೇ, ಅದೇನು ಮೇಲ್ಗಡೆ ಹೊರೆಯಾಗಿ ನಿಂತಿಲ್ಲ, ಹೊರೆ ಹೊತ್ಕೊಂಡು ನಿಂತಿಲ್ಲ. ನೋಡೋದಕ್ಕೆ ಹೊರೆಯಾಗಿದೆ, ಆದರೆ ಯಾವುದೇ ರೀತಿಯಲ್ಲೂ ಹೊರೆ ಇಲ್ಲ, ಆ ಮಟ್ಟದಲ್ಲಿ ನಿಂತಿರುವಂಥದ್ದು. ಇದು ಬಹಳ ವಿಶೇಷದಿಂದ ಕೂಡಿರ್ತಕ್ಕಂಥ ಈ ದೇವಾಲಯ ಭಾರತದ ಎಲ್ಲ ಭಾಗಗಳಿಂದಲೂ ಈ ಒಂದು ದೇವಾಲಯವನ್ನು ನೋಡೋದಕ್ಕೆ ಎಲ್ಲ ಭಕ್ತಾದಿಗಳು ಎಲ್ಲ ರೀತಿಯಿಂದಲೂ ಎಲ್ಲ ರಾಜ್ಯಗಳಿಂದಲೂ ಬರ್ತಾರೆ ಅಂತೇಳಿದ್ರೆ ತಪ್ಪಾಗಲಾರದು. ಹಾಗೆಯೇ ವೀರಭದ್ರ ಸ್ವಾಮಿ ಒಕ್ಕಲಿನವರು ತುಂಬ ಬರ್ತಾರೆ ಇಲ್ಲಿ. ಹಾಗೆಯೇ ಈ ದೇವಾಲಯದಲ್ಲಿ ಈ ವೀರಭದ್ರ ಸ್ವಾಮಿ, ಲೇಪಾಕ್ಷಿಯ ವೀರಭದ್ರ ಸ್ವಾಮಿಯನ್ನು ಎಲ್ಲರೂ ಒಮ್ಮೆ ನೋಡಲೇಬೇಕಾದಂಥ ಸ್ಥಳ. ಹಾಗೆ ಇಲ್ಲಿ ತುಂಬ ಪ್ರಭಾವಿ ದೇವರಾಗಿದ್ದು, ಈ ವೀರಭದ್ರ ಸ್ವಾಮಿಯವರು ಎಲ್ಲ ನಾವು ಏನು ಕೋರ್ಕೊಳ್ತೀವಿ ಆ ಕೋರಿಕೆಗಳ ಮೇರೆಗೆ ಅನುಗುಣವಾಗಿ ನಮಗೆ ಫಲಪ್ರಾಪ್ತಿಯಾಗುತ್ತೆ ಅನ್ನೋಂಥದ್ದು ಇಲ್ಲಿನ ಭಕ್ತಾದಿಗಳ ನಂಬಿಕೆ. ಈ ದೇವಾಲಯಕ್ಕೆ ಪ್ರವೇಶಿಸುವ ಮುನ್ನ ನಮಗೆ ಸಿಗುವಂಥದ್ದು ನಂದಿ ವಿಗ್ರಹ. ಈ ನಂದಿ ವಿಗ್ರಹ ಭಾರತದಲ್ಲೇ ಮೊದಲು ಹಾಗೂ ದೊಡ್ಡ ಏಕಶಿಲಾ ವಿಗ್ರಹ ಅಂತೇಳಿದ್ರೆ ತಪ್ಪಾಗಲಾರದು.
ಇದರ ಎತ್ತರ ಬಂದು 15 ಅಡಿ, ಅಗಲ ಬಂದು 27 ಅಡಿ ಇದೆ. ಈ ನಂದಿ ವಿಗ್ರಹವು ಬೃಹತ್ ನಾಗಲಿಂಗ ದೇವರ ಕಡೆ ಮುಖ ಮಾಡಿ ಕುಂತಿದೆ. ಆಭರಣಗಳು ಬೃಹತ್ ಗಂಟೆ ಆಭರಣವನ್ನು ನಂದಿ ವಿಗ್ರಹದಲ್ಲಿಯೇ ಕೆತ್ತಲಾಗಿದೆ. ಇದು ಸುಂದರವಾದಂಥ ಕಲಾಕೃತಿ ಅಂತೇಳಿದ್ರೆ ತಪ್ಪಾಗಲಾರದು. ಶ್ರೀ ವೀರಭದ್ರಸ್ವಾಮಿ ದೇವರು ಈ ದೇವಾಲಯದ ಪ್ರಮುಖ ದೇವರಾಗಿದ್ದು, ಈ ದೇವಾಲಯ ಅತಿ ಪುರಾತನ ದೇವಾಲಯವಾಗಿದ್ದು, ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಅವರು ಜೀರ್ಣೋದ್ಧಾರ ಮಾಡಿದರು ಎನ್ನುವಂಥ ಪ್ರತೀತಿ ಹಾಗೆ ಇತಿಹಾಸವೂ ಕೂಡ ಇದೆ. ವಿಜಯನಗರ ಅರಸರ ಜೀರ್ಣೋದ್ಧಾರ ಕಾರ್ಯಕ್ರಮದ ಸಂದರ್ಭದಲ್ಲಿ 5 ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಯಾವುದು ಅಂತಂದರೆ ಪಾರ್ವತೀ ದೇವಿ, ವಿಷ್ಣು, ಗಣೇಶ, ಭದ್ರಕಾಳಿ ದೇವರು ಹಾಗೆ 5 ಶಿವಲಿಂಗಗಳು ಸೇರಿದಂತೆ ಈ ದೇವಾಲಯವನ್ನು ಕಟ್ಟಿದ್ದಾರೆ. ಸಂಕ್ರಾಂತಿ ಹಾಗೂ ಶಿವರಾತ್ರಿ ಈ ವಿಶೇಷ ದಿನಗಳು ಹಾಗೂ ಸೋಮವಾರದಂದು ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ದೇವರ ದರ್ಶನ ಮಾಡ್ಕೊಳ್ತಾರೆ. ಸಂಕ್ರಾಂತಿ ಶಿವರಾತ್ರಿಯಂದು ಲೆಕ್ಕವಿಲ್ಲದಂಥ ಜನಸಾಗರ ಇಲ್ಲಿ ಹರಿದು ಬರುತ್ತೆ ಅಂತ ಸ್ಥಳೀಯರು ಹೇಳ್ತಾರೆ. ಹಾಗೆಯೇ ಇಲ್ಲಿ ಸ್ತಂಭ ಇದೆ. ಆ ಸ್ತಂಭವನ್ನು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ, ಯಾರು ರಚಿಸಿದ್ದಾರೆ, ಏನು ಗೊತ್ತಿಲ್ಲ. ಆದರೆ ಯಾವುದೇ ಆಧಾರ ಇಲ್ಲದೆ ಅದು ನಿಂತಿದೆ ಅಂತ ಹೇಳಿದ್ರೆ ಇವತ್ತಿನ ವಿಜ್ಞಾನಕ್ಕೂ ಒಂದು ಸವಾಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ದೇವಾಲಯದ ಹೊರಭಾಗದಲ್ಲಿ ಬೃಹತ್ ನಾಗಲಿಂಗವಿದ್ದು, ಈ ನಾಗಲಿಂಗವನ್ನು ಸುರುಳಿ ಆಕಾರದಲ್ಲಿ ಸರ್ಪವು ಸುತ್ತಿಕೊಂಡಿರುವುದು ಕಾಣುತ್ತದೆ. ತುಂಬ ವಿಶೇಷವಾಗಿ ಬಹಳ ಕಡಿಮೆ ಅಲ್ಪಾವಧಿಯಲ್ಲಿಯೇ ಕೆತ್ತಿರುವುದು ಕಂಡುಬರುತ್ತದೆ. ಹಾಗೆಯೇ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರದೇಶ, ದೇವಾಲಯದ ಎಲ್ಲ ಆವರಣಗಳು ಬಹಳ ಸುಂದರವಾಗಿದೆ. ಹಾಗೆ ನೋಡಿ, ಈ ಕಡೆಗೆ ಬಂದರೆ ದೇವಸ್ಥಾನದ ಪಕ್ಕ ಗರುಡನ ಒಂದು ವಿಗ್ರಹ ಮಾಡಿದ್ದಾರೆ. ಅದು ಬೆಟ್ಟದ ಮೇಲೆ. ಆದರೆ ಕೆಳಗಡೆ ಸುತ್ತ ಒಂದು ರೀತಿ ಉದ್ಯಾನವನ ಥರ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಇದನ್ನು ನಿಜವಾಗ್ಲೂ ಕಣ್ತುಂಬಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಹಾಗೆ ಇಲ್ಲಿ ವಿಶ್ರಮಿಸೋದಕ್ಕಾಗಲಿ ಅಥವಾ ಏನಾದರೂ ತಿಂಡಿ ತಿನ್ನೋದಕ್ಕೆ ಎಲ್ಲದಕ್ಕೂ ಅನುಕೂಲ ಚೆನ್ನಾಗಿದೆ. ಆಮೇಲೆ ಒಂದು ರೀತಿ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ವಸ್ತು ಸಂಗ್ರಹಾಲಯಗಳು ಇದ್ದಂಗೆ ಇದೆ ಇದೆಲ್ಲ ನೋಡೋದಕ್ಕೆ. ಆಮೇಲೆ ಮೇಲೆ ಹೋದರೆ ಒಂದು ರೀತಿ ಆಕಾಶ ಮುಟ್ಟಿ ಕೆಳಗೆ ಬಂದ್ವಿ ಅನ್ನೋ ಮಟ್ಟಕ್ಕೆ ನಮಗೆ ಮನಸ್ಸಿನ ಭಾವನೆಯನ್ನು ಸರಿದೂಗಿಸ್ತದೆ. ಆ ಪಕ್ಷಿ ಅಂದರೆ ಲೇಪಾಕ್ಷಿ. ನಮ್ಮ ಏನು ಜಟಾಯು ಇದ್ದಾರಲ್ಲ, ಜಟಾಯುವನ್ನು ಒಮ್ಮೆ ದರ್ಶನ ಮಾಡಿ ಬಂದ್ಬಿಟ್ರೆ ನಮಗೆ ಎಷ್ಟು ಆ ಒಂದು ಮನಸ್ಸಿನಲ್ಲಾಗುವಂಥ ಖುಷಿ ಹೇಳೋದಕ್ಕೆ ಅಸಾಧ್ಯ. ಹಾಗೆ ನೋಡಿ, ಈ ಒಂದು ತಾಣವನ್ನು ನೋಡಿ ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಚೆನ್ನಾಗಿ, ಎಲ್ಲೂ ಒಂದು ಚೂರು ಕಸ ಆಮೇಲೆ ಪ್ಲ್ಯಾಸ್ಟಿಕ್ಕು ಎಲ್ಲವನ್ನು ಮುಕ್ತ ಮಾಡಿ ಈ ವಾತಾವರಣ ತುಂಬ ಅಚ್ಚುಕಟ್ಟಾಗಿ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿರುವಂಥದ್ದು. ನೋಡಿ, ಒಬ್ಬ ರೈತ, ಆ ರೈತನನ್ನು ಇಲ್ಲಿ ಬ್ರ್ಯಾಂಡೆಡ್ ಮಾಡಿರ್ತಕ್ಕಂಥದ್ದು ಚೆನ್ನಾಗಿದೆ ನೋಡಿ. ಎತ್ತಿನ ಬಂಡಿ ಜೊತೆಗೆ ರೈತ, ಇದೆಲ್ಲ ನೋಡೋದೇ ಒಂದು ಚೆಂದ. ಮಕ್ಕಳಿಗೆ ಈ ಒಂದು ತಾಣ ಹೇಳಿ ಮಾಡಿಸುವಂಥ ತಾಣ. ಆಟ ಆಡ್ಬೋದು, ಸುತ್ತಾಡ್ಬೋದು. ಹಾಗೆ ಒಂದು ಸುತ್ತು ಬಂದರೆ ದೇವಾಲಯವನ್ನು ಒಂದು ಸುತ್ತು, ಈ ಪಾರ್ಕನ್ನು ಒಂದು ಸುತ್ತು, ಹಾಗೆ ಮೇಲೆ ಜಟಾಯು
ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಬಂದುಬಿಟ್ರೆ ಆವತ್ತಿನ ಒಂದು ದಿನದ ವಿಶೇಷ ಗಳಿಗೆ ನಮ್ಮದಾಗುತ್ತೆ ಅಂತೇಳಿದ್ರೆ ತಪ್ಪಾಗಲಾರದು. ಬನ್ನಿ, ನಮ್ಮ ಈ ಒಂದು ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀವಿ. ಹಾಗೆ ನೀವು ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ನಮ್ಮ ಹಿಂದೂ ಪರಂಪರೆಯನ್ನು ಉಳಿಸಿ ಬೆಳೆಸಿ ಇಂತಹ ದೇವಾಲಯಗಳನ್ನು ನಾವೆಲ್ಲ ಸೇರಿ ಬೆಳೆಸಬೇಕು, ಉಳಿಸ್ಬೇಕು. ಆಗಿದ್ದಾಗ ಮಾತ್ರ ನಮ್ಮ ಪರಂಪರೆ ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಕಾಣೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ, ಬನ್ನಿ, ಯಾವುದೇ ದೇವಾಲಯಗಳಾಗಲಿ, ಯಾವುದೇ ಸಾಂಸ್ಕೃತಿಕ ನೆಲೆಗಟ್ಟಾಗಲಿ, ಹಳೆಯ ಬೇರು ಹೊಸ ಚಿಗುರು ಅನ್ನುವಂತೆ ನಾವು ಹಳೆಯ ಏನು ನಮ್ಮ ದಾರ್ಶನಿಕರು ಹಾಗೆ ನಮ್ಮ ಹಿಂದಿನ ತಲೆಮಾರಿನವರು ಬಿಟ್ಟು ಹೋದಂಥ ಆಸ್ತಿಯನ್ನು ಉಳಿಸುವಂಥ, ಬೆಳೆಸುವಂಥ ಧರ್ಮವನ್ನು, ಸಂಸ್ಕೃತಿಯನ್ನು, ಚರಿತ್ರೆಯನ್ನು ನಾವು ಉಳಿಸೋಣ, ಬೆಳೆಸೋಣ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಗೋಣ. ಒಂದು ಸಣ್ಣ ಪ್ರಯತ್ನ, ಒಬ್ಬೊಬ್ಬರು ಒಂದೊಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ರೆ ಆ ಪ್ರಯತ್ನ ಸುದೀರ್ಘವಾದಂಥ ಹಾದಿಯಾಗುತ್ತೆ. ಹಾಗೆ ಒಂದು ಪ್ರಯಾಣ, ಸುದೀರ್ಘವಾದಂಥ ಒಂದು ಪ್ರಯಾಣ ನಮ್ಮ ಸಂಸ್ಕೃತಿಯನ್ನು ಉಳಿಸುತ್ತೆ. ನಮ್ಮ ಹಿಂದಿನ ತಲೆಮಾರಿನ ನೆನಪನ್ನು ಸದಾ ತೆರೆದಿಡ್ತಾ ಆ ನೆನಪಿನ ಬುತ್ತಿಯೊಂದಿಗೆ ನಾವೆಲ್ಲರೂ ಮುಂದಿನ ನಮ್ಮ ಪೀಳಿಗೆ ಕೂಡ ಸಾಕ್ತಾ ಬರ್ಬೋದು. ಇದನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ಯಾಕೆಂದರೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗಳು, ಹಾಗೆ ಈ ಸರ್ಕಾರ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ರೀತಿ ನೀತಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಶ್ರಮಿಸೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ಅದನ್ನು ಮುಂದೆ ನಾವು ಬೆಳೆಸ್ಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ. ಆದರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅಂತ ಬಂದಾಗ ನಾವೆಲ್ಲ ಒಗ್ಗೂಡಬೇಕಾಗುತ್ತೆ, ನಾವೆಲ್ಲ ಬೆಳೆಸಬೇಕಾಗುತ್ತೆ. ಹಾಗಾಗಿ ನಾವೆಲ್ಲ ಬೆಳೆಸೋಣ, ಉಳಿಸೋಣ. ಹಾಗೆ ಇನ್ನು ಈ ಒಂದು ವಿಷಯ, ಈ ಒಂದು ಹಿಂದಿನ ಪರಂಪರೆಯ ಒಂದು ಅವಶೇಷಗಳಾಗೋದಕ್ಕೆ ಮೊದಲೇ ನಾವು ಎಚ್ಚೆತ್ಕೊಳ್ಳೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.